I'm just waiting for the recording to start. Okay, so we have Unit 3 Cloud Services, session number 5. Topics of the class Management and Governance as a Service ಅಂತ ನೋಡ್ತೀವಿ. ಮತ್ತೆ ಪ್ಲಾಟ್ಫಾರ್ಮ್ as a ಸರ್ವಿಸ್ ಅಂತ. ಸೊ ಎರಡು ಸರ್ವಿಸಸ್ ಅನ್ನ ನೋಡ್ತೀವಿ. ಅದೇ ಲರ್ನಿಂಗ್ ಔಟ್ಕಮ್ಸ್ ಏನಪ್ಪಾ ಅಂತ ಹೇಳಿದ್ರೆ ವಿ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಮ್ಯಾನೇಜ್ಮೆಂಟ್ as a ಸರ್ವಿಸ್ and also platform as a service. So these are represented by these letters M, capital M, A, capital S, capital P, A, S ಅಂತ ಮಾಸ್ ಮತ್ತೆ ಪಾಸ್ ಅಂತ ಹೇಳ್ತೀವಿ. So in the previous session number 4, we have learned software as a service ಅಂತ ನೋಡಿದ್ವಿ. So application as a service ಅಂತ we have learned that, and in that we have seen characteristics, advantages, disadvantages, different obstacles. Then we have seen the different modes as well as the applications and the driving forces behind application as a service. Now let us come to the topic of today's class. So we'll be having this management as a service. So in that we'll be studying about many things. So before that ನಾನು ಕೆಲವು ಶೇರ್ ಮಾಡ್ಕೋಬೇಕಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಜನ ದೇ ವಾಂಟ್ ಟು ಡೂ ಎವ್ರಿಥಿಂಗ್ ದೆಮ್ಸೆಲ್ಫ್. ನೀವು ನೋಡಿರ್ಬೋದು, ಎಲ್ಲಾ ಕೆಲಸ ಅವರೇ ಮಾಡ್ಕೋಬೇಕು ಅಂತಾರೆ. ಹೆಂಗಂದ್ರೆ ಅವ್ರ ದುಡ್ಡು ಇರುತ್ತೆ, ಉಳ್ಕೊಂಡಿರುತ್ತೆ, ಉಳಿತಾಯ ಇರುತ್ತೆ, ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ಅವರೇ ಒಂದು ಬ್ರೋಕರೇಜ್ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ. ಆಮೇಲೆ ದೇ ವಿಲ್ ಸ್ಪೆಂಡ್ ದರ್ ಟೈಮ್ ಸರ್ಚಿಂಗ್ ದಿ ಇನ್ವೆಸ್ಟ್ಮೆಂಟ್. ಎಲ್ಲಿ ನಾನು ಯಾವ ಸ್ಟಾಕ್ ಅಲ್ಲಿ ಪರ್ಚೇಸ್ ಮಾಡಬೇಕು, ಎಲ್ಲಿ ಹಾಕ್ಬೇಕು, ನಾನು ಅದೇನ್ ಮಾಡ್ಬೇಕು ಅಂತ ಅದನ್ನ ನೋಡ್ತಾ ಇರ್ತಾರೆ. ಆಮೇಲೆ ಹಂಗೆ ಬಂದ್ರೆ ಇಫ್ ಯು ಕಮ್ ದೇರ್ ಅಷ್ಟಕ್ಕೆ ನಿಲ್ಲಲ್ಲ ಅವರು. ಆಮೇಲೆ ಅವರೇ ಒಂದು ಪೋರ್ಟ್ಫೋಲಿಯೋ ಬಿಲ್ಡಪ್ ಮಾಡ್ಕೊಳ್ತಾರೆ. ಅದೇ ತರ ಅವ್ರ ಕಾರನ್ನ ಮೇಂಟೈನ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾರೆ, ಅವರೇ ಕಾರನ್ನ ಆಯಿಲ್ ಚೇಂಜ್ ಮಾಡ್ಕೊಳ್ತಾರೆ, ಫಿಲ್ಟರ್ಸ್ ಚೇಂಜ್ ಮಾಡ್ಕೊಳ್ತಾರೆ, ಟೈರ್ನ ಅವರೇ ರಿಪೇರ್ ಮಾಡ್ಕೊಳ್ತಾರೆ ಅನ್ಕೊಳ್ರಿ, ಪಂಚರ್ ಹಾಕೊಳ್ತಾರೆ ಅನ್ಕೊಳ್ರಿ, ಇಯರ್ ಹಾಕೊಳ್ತಾರೆ ಅನ್ಕೊಳ್ಳಿ. ಸೊ ಅದೇ ತರ ದೇ ವಿಲ್ ಸ್ಪೆಂಡ್ ಲಾಟ್ ಆಫ್ ಅವರ್ಸ್ ರೀಡಿಂಗ್ ಮ್ಯಾನ್ಯುಯಲ್ಸ್ ಅಂಡ್ ಆರ್ಡರಿಂಗ್ ಪಾರ್ಟ್ಸ್. ಇದಕ್ಕೆಲ್ಲ ಈಗ ಟೈರ್ ಪಂಚರ್ ಹೆಂಗ್ ಆಗ್ಬೇಕು ಅಂತ ಮ್ಯಾನ್ಯುಯಲ್ ಓದ್ಬೇಕು ಅಲ್ವಾ. ಆಯಿಲ್ ಫಿಲ್ಟರ್ ಹೆಂಗ್ ಚೇಂಜ್ ಮಾಡೋದು ಅದನ್ನ ಓದ್ಬೇಕಾಗುತ್ತೆ. ಆಯಿಲ್ ಹೆಂಗ್ ಚೇಂಜ್ ಮಾಡ್ಬೇಕು ಅಂದ್ರೆ ಆ ಮ್ಯಾನ್ಯುಯಲ್ ಓದ್ಬೇಕಾಗುತ್ತೆ. ಅಂದ್ರೆ ಅವರೇ ಎಲ್ಲ ದೇ ಟ್ರೈ ಟು ಮೇಂಟೈನ್ ದೇರ್ ಓನ್ ಪಾರ್ಟ್ಸ್ ಹಿಯರ್. ಸೈಕಲ್ ಅಷ್ಟು ಇದ್ರು ಕೆಲ ಜನ ಎಲ್ಲ ಸೈಕಲ್ ಮೇಂಟೆನೆನ್ಸ್ಗೆ ಸೈಕಲ್ ಶಾಪ್ ತಗೊಂಡ್ ಹೋಗ್ತಾರೆ ಅಲ್ವಾ. ಇನ್ ಕೆಲವರು ನೋಡಿರ್ಬೋದು, ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಸೈಕಲ್ ಮನೇಲೆ ಇಟ್ಕೊಂಡು ಮನೇಲೆ ಅವ್ರು ಪಂಚರ್ ಹಾಕಕ್ ಪ್ರಯತ್ನ ಪಡ್ತಾರೆ ಅಲ್ವಾ. ಪಂಚರ್ ಹಾಕಕ್ ಆಗಲ್ಲ, ಮತ್ತೆ ತಗೊಂಡು ಸೈಕಲ್ ಶಾಪ್ ಅಲ್ಲಿ ಹಾಕ್ಸ್ತಾರೆ. ಸೊ ಆ ತರ ಪ್ರಾಬ್ಲಮ್ ಆಗ್ಬೋದು. ಕೆಲವು ಇಯರ್ ಮನೇಲಿ ಹೊಡ್ಕೊಳ್ತಾರೆ. ಮಿನಿಮಮ್ ಏನಪ್ಪಾ ಅಂತ ಹೇಳಿದ್ರೆ ಇನ್ ಹೌಸ್ ಮನೆ ಒಳಗಡೆ ಏನ್ ಕೆಲಸ ಮೇಂಟೆನೆನ್ಸ್ ವರ್ಕ್ ಮಾಡ್ಬೇಕು, ಔಟ್ಸೈಡ್ ಏನ್ ಕೊಡ್ಬೇಕು ಅಂತಾನು ಕೆಲವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಇದು ದೊಡ್ಡ ವೆಹಿಕಲ್ಸ್ ಯಾವ ತರ ದೊಡ್ಡ ಆಗುತ್ತೆ, ಮೋಟಾರ್ ವೆಹಿಕಲ್ಸ್ ಯಾವ ತರ ದೊಡ್ಡ ಆಗುತ್ತೆ, ಸೈಕಲ್ ಇರೋದು ಟೂ ವೀಲರ್ ಅಲ್ಲಿ ಅದರಲ್ಲಿ ವೆರೈಟೀಸ್ ಹೋಗ್ತಾ ಹೋಗ್ತಾ ಅದೇ ತರ ನೀವು 4 ವೀಲರ್ಸ್ ಬಂದ್ರೆ ದೊಡ್ಡ ಬಸ್ಸು, ಲಾರಿ ಹೆಂಗೆ ಹೋಗ್ತಾ ಹೋದ ತಕ್ಷಣ ಏನಾಗುತ್ತೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾನೆ ಇರ್ತದೆ. ಸೊ ಅದಕ್ಕೆ ಅಟ್ ಸಮ್ ಪಾಯಿಂಟ್ ಮೋಸ್ಟ್ ಬಿಸಿ ಅಂಡ್ ಸಕ್ಸಸ್ಫುಲ್ ಪೀಪಲ್ ಅಂಡ್ ಬಿಸಿ ಅಂಡ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿರ್ಲಿ, ಜನ ಆಗಿರ್ಲಿ, ಅವರು ಸಕ್ಸಸ್ಫುಲ್ ಇರೋರು ಅಥವಾ ಬ್ಯುಸಿ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಟ್ರೈ ಟು ಫೈಂಡ್ ಟು ಫೋಕಸ್ ಆನ್ ವಾಟ್ ದೇ ಕ್ಯಾನ್ ಡೂ ಬೆಸ್ಟ್. ಏನ್ ಅವ್ರು ಚೆನ್ನಾಗಿ ಮಾಡಕ್ ಆಗತ್ತೆ ಅವರು ಬೆಸ್ಟ್ ಅದನ್ನ ಮಾಡ್ತಾರೆ. ಸ್ಪೆಷಲಿಸ್ಟ್ಗೆ ಬೇರೆ ಕೆಲಸನೂ ಕೊಟ್ಬಿಡ್ತಾರೆ. ಪಂಚರ್ ಹಾಕೋನ್ಗೆ ಪಂಚರ್ ಕೊಡ್ತಾರೆ, ರಿಪೇರ್ ಮಾಡೋನ್ಗೆ ರಿಪೇರ್ ಕೆಲಸನೂ ಕೊಡ್ತಾರೆ. ಸೊ ಆ ತರ ಅದನ್ನ ಹೋಗ್ತಾರೆ. ಇವರೇ ರಿಪೇರ್ ಮಾಡಕ್ ಹೋಗಲ್ಲ, ಇವರೇ ಪಂಚರ್ ಹಾಕಕ್ ಹೋಗಲ್ಲ, ಅಥವಾ ಇವರೇ ಆಯಿಲ್ ಚೇಂಜ್ ಮಾಡ್ಕೊಳಕ್ ಹೋಗಲ್ಲ, ಅಥವಾ ಇವರೇ ಸೀಟ್ ಚೇಂಜ್ ಮಾಡ್ಕೊಳಕ್ ಹೋಗಲ್ಲ. ಸೊ ಅಥವಾ ಮನೆಯಲ್ಲಿ ಅವರೇ ಪೇಂಟ್ ಹೊಡ್ಕೊಳಕ್ ಹೋಗಲ್ಲ. ಇಟ್ ಕ್ಲಿಯರ್. ಸೊ ದಟ್ಸ್ ಎ ಬಿಗ್ ಪಾರ್ಟ್ ಆಫ್ ಅಪೀಲ್ ಫಾರ್ ಮ್ಯಾನೇಜ್ ಕ್ಲೌಡ್ ಅಂತ ಹೇಳ್ಬೋದು. ಇದು ಒಂದು ಈ ಮ್ಯಾನೇಜ್ಡ್ ಕ್ಲೌಡ್ ಏನಿದೆ, ಮ್ಯಾನೇಜ್ಡ್
ಮ್ಯಾನೇಜ್ಮೆಂಟ್ ಆಸ್ ಎ ಸರ್ವಿಸ್ ಅಥವಾ ಗವರ್ನೆನ್ಸ್ ಆಸ್ ಎ ಸರ್ವಿಸ್ಗೆ ಇದೊಂದು ದೊಡ್ಡ ಅಪೀಲ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಲೌಡ್ ನ ಮ್ಯಾನೇಜ್ಮೆಂಟ್ ಟೂಲ್ಸ್ ಇರ್ತವೆ. ಸೊ ಕ್ಲೌಡ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಶ್ಯೂರ್ಸ್ ದಟ್ ಎನ್ ಆರ್ಗನೈಸೇಷನ್ ಕ್ಲೌಡ್ ಬೇಸ್ಡ್ ರಿಸೋರ್ಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ. ಅವ್ರು ಇದ್ರೆ ಟೂಲ್ಸ್ ಏನಾಗುತ್ತೆ, ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಆಲ್ಸೋ ದೋಸ್ ಇಂಟ್ರಾಕ್ಷನ್ ವಿತ್ ದ ಯೂಸರ್. ಸೊ ಇಟ್ ಮಾಸ್ ಇಸ್ ಆನ್ ಡಿಮ್ಯಾಂಡ್ ಸರ್ವಿಸ್ ಆಗ್ಬಿಡುತ್ತೆ ನಮಗೆ. ಸೊ ಇದು ಮ್ಯಾನೇಜ್ಮೆಂಟ್ ಆಸ್ ಎ ಸರ್ವಿಸ್ ಅಂತ ಏನಿದೆ, ಅದೇ ಇದು ಕ್ಲೌಡ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಶ್ಯೂರ್ಸ್ ದಟ್ ಇನ್ ಆರ್ಗನೈಸೇಷನ್ ಕುಡ್ ಕ್ಲೌಡ್ ಬೇಸ್ಡ್ ರಿಸೋರ್ಸಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ ಅಂಡ್ ಆಲ್ಸೋ ದೋಸ್ ಇಂಟ್ರಾಕ್ಷನ್ಸ್ ವಿತ್ ದ ಯೂಸರ್ಸ್. I think hope this is clear to you. ಇಂಟ್ರಾಕ್ಷನ್ ವಿತ್ ಯೂಸರ್ಸ್ ಮಾಡೋದು, ಕ್ಲೌಡ್ ಮ್ಯಾನೇಜ್ ಮಾಡೋದು, ಅವ್ರು ಇನ್ನೊಬ್ರು ಕೈಲಿ ಮಾಡೋದು ಇರುತ್ತಲ್ಲ, ಅದೇ ಮ್ಯಾನೇಜ್ಮೆಂಟ್ ಅದೇ ಸರ್ವಿಸ್. ಇದೇ ಆನ್ ಡಿಮ್ಯಾಂಡ್ ಸರ್ವಿಸ್. ಸೊ ಹಂಗಾಗಿ ಏನೋ ಕೇಳಿದಾಗ ಅಷ್ಟೇ ಕೊಡ್ತಾರೆ, ಏನ್ ಮ್ಯಾನೇಜ್ ಮಾಡ್ಬೇಕು ಅಂತಾರೆ ಆ ಮ್ಯಾನೇಜ್ ಮಾಡ್ಕೊಡ್ತಾರೆ. ಸೊ ನಾವು ಈಗ ಸುಮಾರು ದಿನದಿಂದ ವೆಹಿಕಲ್ ಮನೇಲಿ ನಿಲ್ಸಿರ್ತೀವಿ ಅನ್ಕೊಳ್ರಿ. ಈಗ ಚೆಕ್ ಮಾಡ್ಬೇಕಲ್ಲ, ಅಥವಾ ಓಡಿಸ್ತಾ ಇರ್ತೀವಿ 2 ತಿಂಗಳಾಯ್ತು. ಏನ್ ಮಾಡ್ತೀವಿ, ವೀಲ್ ಅಲೈನ್ಮೆಂಟ್ ಬೇಕಾ, ಬ್ಯಾಲೆನ್ಸಿಂಗ್ ಬೇಕಾ, ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ಆ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀವಿ. ಅವ್ರ ಹತ್ರ ಟೂಲ್ಸ್ ಇರುತ್ತೆ. ಸೊ ಅದೇ ತರ ಆ ಟೂಲ್ಸ್ ಯೂಸ್ ಮಾಡ್ಕೊಂಡವ್ರು ಹೆಂಗೆ ನಮ್ಮ ಸರಿ ಇದೆಯೋ ಇಲ್ವೋ ಅಂತ ಅಶ್ಯೂರ್ ಮಾಡ್ತಾರೆ, ನಮ್ಮ ವೆಹಿಕಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಲ್ಲೋ ಅಂತ ಹೇಳ್ತಾರೆ. ಅದೇ ತರ ಈ ಕ್ಲೌಡ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಇಟ್ ಅಶ್ಯೂರ್ಸ್ ದಿ ಆರ್ಗನೈಸೇಷನ್ ದಟ್ ಎ ಕ್ಲೌಡ್ ಬೇಸ್ಡ್ ರಿಸೋರ್ಸಸ್ ಆರ್ ವರ್ಕಿಂಗ್ ಪ್ರಾಪರ್ಲಿ ಅಂತ ಹೇಳ್ತಾರೆ. ಸೊ ಇಟ್ಸ್ ಆನ್ ಡಿಮ್ಯಾಂಡ್ ಸರ್ವಿಸ್. ನಾವು ಅಂಗಡಿಗೆ ಹೋದ್ರೆ ತಾನೇ ಅವ್ರು ನಮ್ಗೆ ರಿಪೇರ್ ಮಾಡೋದು ಅಥವಾ ಚೆಕ್ ಮಾಡೋದು ನಮ್ಮ ವೆಹಿಕಲ್ ಸರಿ ಇದೆಯೋ ಇಲ್ವೋ ಅಂತ. ಸೊ ದಟ್ಸ್ ದ ಥಿಂಗ್. ಸೊ ಇಟ್ ಆಫರ್ಸ್ ದಿ ಫೆಸಿಲಿಟಿ ಟು ಮ್ಯಾನೇಜ್ ಒನ್ ಆರ್ ಮೋರ್ ಕ್ಲೌಡ್ ಸರ್ವಿಸಸ್. ಫಾರ್ ಎಕ್ಸಾಂಪಲ್, ಅಪ್ಟೈಮ್ ಮ್ಯಾನೇಜ್ಮೆಂಟ್, ರಿಸೋರ್ಸ್ ವರ್ಚುವಲೈಸೇಷನ್, ಟೋಪಾಲಜಿ ಅಂಡ್ ಗವರ್ನೆನ್ಸ್ ಸಿಸ್ಟಮ್ಸ್. ಇದೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ಅದನ್ನ ಪ್ರಾವಿಷನ್ ಮಾಡ ಕೊಡ್ತಾರೆ. ಸೊ ಮೋಸ್ಟ್ ಆಫ್ ದಿ ಆರ್ಗನೈಸೇಷನ್ಸ್ ವಿಶ್ ಟು ಕಂಟ್ರೋಲ್ ಗವರ್ನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಗವರ್ನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇಟ್ಕೊಂಡು ಉಳಿದಿದೆಲ್ಲ ಮಾಡ್ತಾರೆ. ಹೌಎವರ್, as applications get subcontracted, it becomes sensible to govern and manage those resources from the cloud. ನೀವು ಇದು ನಾರ್ಮಲ್ ಆಗಿ ಗವರ್ಮೆಂಟ್ ಎಕ್ಸಾಂಪಲ್ ತಗೊಂಡ್ರೆ, ನೀವು ಹಿಂದೆ ಎಲ್ಲಾ ಕೆಲಸ ಗೌರ್ಮೆಂಟೇ ಮಾಡ್ತಾ ಇತ್ತು, ಗೌರ್ಮೆಂಟ್ ಎಂಪ್ಲಾಯೀಸ್ ಮುಖಾಂತರನೇ ಮಾಡ್ತಾ ಇತ್ತು. ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಅವರು ಈಗ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಗವರ್ನೆನ್ಸ್ನೇ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಗವರ್ನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಏನಿದೆ, ಮ್ಯಾನೇಜ್ಮೆಂಟ್ ಇಟ್ಕೊಂಡು ಗವರ್ನೆನ್ಸ್ ಸುಮಾರು ಕೆಲಸ ಮ್ಯಾನೇಜ್ಮೆಂಟ್ ಕೆಲಸ ಎಲ್ಲ ಬೇರೆಯವರು ಕೊಡ್ತಾ ಇದ್ದಾರೆ. ಈಗ ನೀವೀಗ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ಗೆ ಯಾರು ನಿಮ್ಗೆ ಇಲ್ಲಿ ಗವರ್ಮೆಂಟ್ ಅಫಿಷಿಯಲ್ ಕೂತ್ಕೊಂಡು ನಿಮ್ ಹತ್ರ ಡೀಟೇಲ್ಸ್ ತಗೊಳಲ್ಲ. ಔಟ್ಸೋರ್ಸ್ ಮಾಡಿರೋದು ಕಂಪ್ನಿ ಮಾಡ್ತಾ ಇದ್ದಾರೆ, ಕಂಪ್ನಿ ಎಂಪ್ಲಾಯ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ರಾಷನ್ ಕಾರ್ಡ್ ಬಂದ್ರೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಗೆಟಿಂಗ್ ಡನ್ ಥ್ರೂ ಸಬ್ ಕಾಂಟ್ರಾಕ್ಟ್ಸ್ ಕೊಡ್ತಾ ಇದ್ದಾರೆ, ಸಬ್ ಕಾಂಟ್ರಾಕ್ಟ್ಸ್ ಕೊಡ್ತಾ ಇದ್ದಾರೆ, ಆ ತರ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ದ ವೇ ದಟ್ ಈಸ್ ಗೋಯಿಂಗ್ ಆನ್ ನೌ ಇನ್ ಇದು ರಿಯಲ್ ವರ್ಲ್ಡ್ ಅಲ್ಲೂ ಆಗ್ತಾ ಇರೋದು ಹಂಗೇನೆ. ಸೊ ಈಗ ಕ್ಲೌಡ್ ಅಲ್ಲೂ ಅದೇ ತರಾನೇ ಈಗ ಕಂಪ್ನೀಸ್ಗಳು ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಕಡೆ ಹೋಗ್ತಾ ಇದ್ದಾರೆ. ಸೊ ಈ ಮ್ಯಾನೇಜ್ ಕ್ಲೌಡ್ ಸರ್ವಿಸಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಅಲೋ ಬಿಸ್ನೆಸಸ್ ಟು ಟ್ಯಾಪ್ ಇನ್ ಟು ಪವರ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ವಿಥೌಟ್ ದಿ ಪೇನ್ ಆಫ್ ಬಿಕಮಿಂಗ್ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ಗಳಿಗೆ, ಕಂಪ್ನಿಗಳಿಗೆ ದೇ ಕ್ಯಾನ್ ಅವೇಲ್ ದಿ ಬೆನಿಫಿಟ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಏನ್ ಪವರ್ ಇದೆ, ಏನಾದ್ರೂ ಸಾಮರ್ಥ್ಯ ಇದೆ, ಸೊ ಅದನ್ನ ಅವರು ಬಳಸ್ಕೊಂಡು ದೇ ಡಿ ನಾಟ್ ಹ್ಯಾವ್ ಟು ಬಿ ಎಕ್ಸ್ಪರ್ಟ್ ಅಲ್ವಾ. ಸೊ ಅವ್ರು ಮ್ಯಾನೇಜ್ ಮಾಡೋರು ಇನ್ನೊಬ್ರು ಇರ್ತಾರೆ. ನೀವು ಬಸ್ ತಗೊಳ್ಳಿ ಅಷ್ಟೇ, ಬಸ್ ಮ್ಯಾನೇಜ್ ಮಾಡೋರು ಇರ್ತಾರೆ. ಯು ಪರ್ಚೇಸ್ ದ ಬಸ್, ಯು ಕಾನ್ಸಂಟ್ರೇಟ್ ಆನ್ ದ ರೂಟ್ಸ್, ಯಾವ ರೂಟ್ ಕಳಿಸ್ಬೇಕು, ಯಾವ ರೂಟ್ ಬರಬೇಕು ಅಂತ ಅದನ್ನ ಚೆಕ್ ಮಾಡೋದು, ಅದನ್ನ ಮಾಡೋದು ಇನ್ನೊಬ್ರು ಮಾಡ್ತಾರೆ. ಸೊ ದರ್ ಆರ್ ಪೀಪಲ್ ಫಾರ್ ಡೂಯಿಂಗ್ ದಟ್. ಸೊ ದಟ್ಸ್ ದ ವೇ ಹಿಯರ್. ಸೇಮ್ ಇನ್ ದ ಸೇಮ್ ವೇ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲೂ ಹಂಗೆ ವರ್ಕ್ ಆಗುತ್ತೆ. ಬಿಸ್ನೆಸಸ್ಗಳು ಅವ್ರು ಕ್ಲೌಡ್ ಕಂಪ್ಯೂಟಿಂಗ್ ಏನಿದೆ ಇನ್ಫ್ರಾಸ್ಟ್ರಕ್ಚರ್, ರಿಸೋರ್ಸಸ್ ಬಗ್ಗೆ ಮ್ಯಾನೇಜ್ ಮಾಡೋದು ಬಿಟ್ಬಿಟ್ಟು ಅವ್ರು ಏನ್ ಮಾಡ್ಬೋದು ಬೆಸ್ಟ್, ಅವ್ರ ಬಿಸ್ನೆಸ್ ಏನಕ್ಕಿರೋದು ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಸೊ ಇಟ್ ಸ್ಟಾರ್ಟ್ಸ್ ವಿತ್ ಸಿಂಪಲ್ ಟ್ರೂತ್ ದಟ್ ಎವ್ರಿ ಕ್ಲೌಡ್ ಹ್ಯಾಸ್ ಟು ಬಿ ಮ್ಯಾನೇಜ್ ಬೈ ಸಮ್ವನ್. ಯಾರು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಲೈಕ್ ಯಾರೋ ಒಬ್ರು ರಿಟೈರ್ಡ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಸೇವಿಂಗ್ಸ್ ಇರ್ಬೋದು, ಅಥವಾ ಕಾರ್ದು ಇರ್ಬೋದು, ಕಾರ್ ರಿಟೈರ್ಮೆಂಟ್ ಇರ್ಬೋದು, ಯಾವಾಗ ಅದು ಹೋಗುತ್ತೆ ಅಂತ. ಆರ್ ಇಟ್ ಡಸ್ ನಾಟ್ ಮ್ಯಾನೇಜ್ ಆರ್ ಮೇಂಟೈನ್ ಇಟ್ ಸೆಲ್ಫ್, ಯಾವ ತರ ಅಂತ. ಸೊ ಎವ್ರಿ ಬಿಸ್ನೆಸ್ ಫೇಸಸ್ ಟೂ ಆಪ್ಷನ್ಸ್.
ಹಂಗಾಗಿ ಬಿಸ್ನೆಸ್ಗೆ ಎರಡು ಆಪ್ಷನ್ಗಳು ಸಿಗುತ್ತೆ. ಒನ್ ಏನಪ್ಪಾ ಅಂತ ಹೇಳಿದ್ರೆ ಡೂ ಇಟ್ ಯುವರ್ ಸೆಲ್ಫ್, DIV ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಎಂಪ್ಲಾಯ್ ಟ್ರಸ್ಟೆಡ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಸೊ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ಕಂಪ್ನಿಗಳು ಏನ್ ಮಾಡಬೇಕು, ದೇ ಹೈರ್ ಅಂಡ್ ಟ್ರೈನ್ ಎಕ್ಸ್ಪರ್ಟ್ಸ್ ಟು ಪರ್ಫಾರ್ಮ್ ಆಲ್ ದಿ ಕಾಂಪ್ಲೆಕ್ಸ್ ಟಾಸ್ಕ್ ಅಲ್ವಾ, ಟೂಲ್ಸ್ ಅಂಡ್ ಅಪ್ಲಿಕೇಶನ್ಸ್ ಆರ್ ದೇ ಕ್ಯಾನ್ ಮ್ಯಾನೇಜ್, ಸೇ ಹೌ ಟು ಡೂ ದಸ್, ಹೌ ಟು ಮಲ್ಟಿಪಲ್ ಪ್ರೊವೈಡರ್ಸ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಟು ಬಿ ಡನ್ by themselves here, by employing the employees and having a separate department for those things. ಅದು ಅಥವಾ ಎರಡು ಆಪ್ಷನ್, ಈ ಸೆಕೆಂಡ್ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಟ್ರಸ್ಟೆಡ್ ಪಾರ್ಟ್ನರ್ ಜೊತೆ ಮಾಡಿ. ಅಂದ್ರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ನೀಸ್ಗೆ ದೇ ಕ್ಯಾನ್ ಕಾನ್ಸಂಟ್ರೇಟ್ ಅಂಡ್ ದೇ ಕ್ಯಾನ್ ಫೋಕಸ್ ಆನ್ ದೇರ್ ಕೋರ್ ಬಿಸ್ನೆಸ್. ಅವ್ರ ಏನ್ ಬಿಸ್ನೆಸ್ ಇದೆ, ಔಷಧಿ ಮಾರದ, ಔಷಧಿ ಪ್ರೊಡಕ್ಷನ್ ಮಾಡೋದ, ಅಥವಾ ಬೇರೆ ಏನಾದ್ರು ಇದೆಯಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದ್ರ ಜೊತೆ ಬಿಟ್ಬಿಟ್ಟು ಕಾರ್ ಬಿಸ್ನೆಸ್, ಸೊ ದೇ ವಿಲ್ ಬಿ ಡೂಯಿಂಗ್ ಆನ್ ದಟ್. ಸೊ ಐ ಆಮ್ ಬಿಲ್ಡಿಂಗ್ ಗ್ರೇಟ್ ಅಪ್ಲಿಕೇಶನ್ಸ್ ಅಂಡ್ ಅದರ್ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಲ್ಯಾಂಡಿಂಗ್ ನ್ಯೂ ಕಸ್ಟಮರ್ಸ್. ಅದೇ ತರ ಯಾವ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಅವ್ರು ಡೆವಲಪ್ ಮಾಡಕ್ ಹೋಗಿದ್ದಾರೆ, ಅಪ್ಲಿಕೇಶನ್ಸ್ ಡೆವಲಪ್ ಮಾಡಿದ್ದಾರೆ, ಅದ್ರ ಮೇಲೆ ಅವ್ರು ಕಾನ್ಸಂಟ್ರೇಷನ್ ಮಾಡ್ತಾರೆ. ಈ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಮಾಡೋದು ಇದೆಲ್ಲ ಅದ್ರ ಬಗ್ಗೆಯಿಂದ ಅವರು ಫ್ರೀ ಆಗ್ಬಿಡ್ತಾರೆ. ಸೊ ವೆನ್ ಯು ಹ್ಯಾವ್ ಗಾಟ್ ದರ್ ಪಾರ್ಟ್ನರ್, ಸೊ ಎಂಪ್ಲಾಯ್ ಟ್ರಸ್ಟೆಡ್ ಪಾರ್ಟ್ನರ್, so they can stay fast, leaner, rather than having to say appoint extra engineers, pay for them, pay for extra system administrators and the other experts to manage that IT. ಸೊ ಅದಕ್ಕೆಲ್ಲ ಅವರು ಕಾಸ್ಟ್ ಕಟ್ಟಿಂಗ್ ಆಗ್ಬಿಡುತ್ತೆ, ಇನ್ನೊಬ್ರಿಗೆ ಅದನ್ನ ಕೊಡ್ಬೋದು ಅವರು. ಸೊ ದಟ್ಸ್ ದ ಥಿಂಗ್ ದಟ್ ಈಸ್ ಗೋಯಿಂಗ್ ಆನ್ ನೌ. ಸೊ ವಾಟ್ ಈಸ್ ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ದೆನ್? ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು. ಈಗ ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಏನು? ಸೊ ಮ್ಯಾನೇಜ್ ಕ್ಲೌಡ್ ಅಲೋಸ್ ಈಚ್ ಕಸ್ಟಮರ್ ಟು ಚೂಸ್ ವಿಚ್ ಫಂಕ್ಷನ್ ಇಟ್ ವಿಶಸ್ ಟು ಮ್ಯಾನೇಜ್ ಇನ್ ಹೌಸ್ ಆಗ್ಬೋದು, ವೈ ಲೀವಿಂಗ್ ಆಲ್ ದಿ ರೆಸ್ಟ್ ಟು ಇಟ್ ಸರ್ವಿಸ್. ನಾ ಹೇಳಿದ್ನ ಸೈಕಲ್ ನಾವು ತಗೊಂಡ್ರೆ, ಸೈಕಲ್ ಅಲ್ಲಿ ನಾವು ಏನ್ ಕೆಲಸ ನಾವು ಮನೇಲಿ ಮಾಡ್ಕೋಬಹುದು, ಆಯಿಲ್ ಹಾಕೋಬೋದಾ ಚೈನ್ಗೆ, ಅಥವಾ ಸೈಕಲ್ ಬೇರೆ ಪಾರ್ಟ್ಸ್ಗೆ, ಅಥವಾ ಪಂಪ್ ಏರ್ ಹಾಕೋಬಹುದಾ ಮನೇಲಿ, ಯಾವ್ದು ಮಾಡ್ಕೋಬಹುದು ನಾವು, ಅಥವಾ ಒರೆಸ್ಕೋಬಹುದಾ, ಅಥವಾ ಪಂಚರು ಹಾಕೋಬಹುದಾ ಮನೇಲಿ, ಟೈರು ಚೇಂಜ್ ಮಾಡ್ಕೋಬಹುದಾ, ಬೇರೆ ಸ್ಪೇರ್ಸ್ ನಾವೇ ಹಾಕೋಬಹುದಾ? ಸೊ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ ನಾವು ಯಾವ ಮನೇಲಿ ನಮ್ಮ ಸೈಕಲ್ನ ಯಾವ ತರ ನಾವು ಮೇಂಟೈನ್ ಮಾಡಬೇಕು, ನಮ್ಮ ಸೈಕಲ್ನ ಉಳ್ದಿದ್ದನ್ನ ಯಾರ ಹತ್ರ ಮಾಡಿಸ್ಬೇಕು, ಸೈಕಲ್ ಶಾಪ್ ಅವ್ರ ಹತ್ರ ಮಾಡಿಸ್ಬೇಕು. ಅದೇ ತರ ನಮ್ ಬೈಕ್ ಇದ್ರೆ ಮನೇಲಿ ನಾವು ಬೈಕಲ್ಲಿ ಏನ್ ಮಾಡ್ತೀವಿ, ಸೊ ವರ್ಸ್ಗಳದ್ ಕೆಲಸ ಮಾಡ್ಕೊಳ್ತೀವಿ ಅಲ್ವಾ, ಒರೆಸ್ತೀವಿ ಅಥವಾ ತೊಳಿತೀವಿ, ಏನಾರ ಒಂದಷ್ಟು ಮಾಡ್ಕೊಂಡು ಹೋಗ್ತೀವಿ. ಉಳ್ದಿದ್ದೆಲ್ಲ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಪಂಚರ್ ಹಾಕ್ಸ್ಬೇಕು, ಏರ್ ಹಾಕ್ಸ್ಬೇಕು, ಬೇರೆ ಏನಾರು ಇದ್ರೆ ಆತರ ಏನ್ ಮಾಡ್ತೀವಿ ಅಂತ ನಾವು ಇಲ್ಲಿ ಡಿಸೈಡ್ ಮಾಡ್ಬೇಕು. ಏರ್ ನಮ್ಮ ಮನೇಲಿ ಏರ್ ಮಿಷಿನ್ ಇದೆಯಾ, ಏರ್ ಮಾಡೋದು ಇಟ್ಕೊಂಡಿದ್ವಿ ಪಂಪು, ನಾವು ಏರ್ ಹಾಕೊಳ್ಳೋಣ, ಎಷ್ಟು ಬೇಕು ಅಷ್ಟು ಏರ್ ಹಾಕೊಳ್ಳೋಣ. ಬಟ್ ಬೇರೆ ಕೆಲ್ಸಕ್ಕೆಲ್ಲ ನಾವು ವಿಲ್ ಗೋ ಟು ದ ವರ್ಕ್ಶಾಪ್ ಹೋಗ್ತೀವಿ ಅಂತ. ಸೊ ಅದೇ ತರ ಇಲ್ಲೂ ಸಹ ಇಲ್ಲಿ ಮ್ಯಾನೇಜ್ ಕ್ಲೌಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಅಲೋಸ್ ಈಚ್ ಕಸ್ಟಮರ್ ಟು ಚೂಸ್ ವಿಚ್ IT ಫಂಕ್ಷನ್ ಇಟ್ ವಿಚಸ್ ಟು ಮ್ಯಾನೇಜ್ ಇನ್ ಹೌಸ್. ಅವ್ರ ವಿಶ್ ಪ್ರಕಾರ ಯಾವ್ದು ಅವರು ಇನ್ ಹೌಸ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ, ಮತ್ತೆ ಯಾವ್ಯಾವ ಸರ್ವಿಸಸ್ ಉಳಿದಿದ್ದು ಅವರು ಪ್ರೊವೈಡರ್ ಕೊಡ್ತಾರೆ, ಸರ್ವಿಸ್ ಪ್ರೊವೈಡರ್ ಕೊಡ್ತಾರೆ ಅಂತ. ಸೊ ಮ್ಯಾನೇಜ್ ಕ್ಲೌಡ್ ಸರ್ವಿಸಸ್ ಕ್ಯಾನ್ ಇನ್ಕ್ಲೂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಪ್ಲಿಕೇಶನ್ ಲೆವೆಲ್ ಸಪೋರ್ಟ್ ಆಲ್ಸೋ, ಅದು ಕೊಡ್ತಾರೆ. ಸೊ ಸೊ ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಎಕ್ಸಾಂಪಲ್ ತಗೊಂಡ್ರೆ ನಾವು ರ್ಯಾಕ್ ಸ್ಪೇಸ್ ಅಂತ ಇದೆ ಒಂದು. ರ್ಯಾಕ್ ಸ್ಪೇಸ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಫರ್ಸ್ ಕಸ್ಟಮರ್ ಬಿಗ್ ಎಕಾನಮೀಸ್ ಆಫ್ ಎಕ್ಸ್ಪರ್ಟೈಸ್. ಸೊ ಪ್ರೊವೈಡರ್ಸ್ ಇಂಜಿನಿಯರ್ ಮ್ಯಾನೇಜ್ ನಾಟ್ ಓನ್ಲಿ ದಿ ಕಸ್ಟಮರ್ಸ್ ಕಂಪ್ಯೂಟಿಂಗ್, ಸ್ಟೋರೇಜ್, ನೆಟ್ವರ್ಕ್ಸ್ ಆರ್ ಆಪರೇಟಿಂಗ್ ಸಿಸ್ಟಮ್, ಬಟ್ ಆಲ್ಸೋ ಕಾಂಪ್ಲೆಕ್ಸ್ ಟೂಲ್ಸ್ ಅಂಡ್ ಅಪ್ಲಿಕೇಶನ್ ಸ್ಟಾಕ್ ದಟ್ ರನ್ ಆನ್ ಟಾಪ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್, ಅದನ್ನ ಅವರು ಮಾಡ್ತಾರೆ. ಸೊ ದೋಸ್ ಮೆನಿ ಥಿಂಗ್ಸ್ the managed services will be doing it here. So these include the latest databases and e-commerce platform, so and other say development tools ಇರ್ಬೋದು. ಸೊ ಇದೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ದಿ ಪ್ರೊವೈಡರ್ ಅವ್ರದೇ ಒಂದು ಸೆಟಪ್ ಇರುತ್ತೆ. ಆ ಸೆಟಪ್ ಇಟ್ಕೊಂಡವರು ಅದೇ ಸೆಟಪ್ ಅಲ್ಲಿ ಅವರೇ ಇಂಜಿನಿಯರ್ಸ್ ಅಪಾಯಿಂಟ್ ಮಾಡ್ಕೊಂಡು ಎಕ್ಸ್ಪರ್ಟ್ ಸರ್ವಿಸ್ ನ ಕೊಡ್ತಾರೆ. ಯಾವ ತರ ನಾವು ವರ್ಕ್ಶಾಪ್ ಹೋದ್ರೆ ಅಥವಾ ಬೇರೆ ಸರ್ವಿಸ್ ಸೆಂಟರ್ಗೆ ಹೋದ್ರೆ, ನಾವು 2 ವೀಲರ್ 4 ವೀಲರ್ ಸೈಕಲ್ ಶಾಪ್ ತಗೊಂಡು ಹೋದ್ರೆ ಅಲ್ಲಿ ಸುಮಾರು ಜನ ಅವ್ರು ಇಟ್ಕೊಂಡಿರ್ತಾರಲ್ಲ ವರ್ಕರ್ಸ್, ಸುಮಾರು ಅಲ್ಲೂ ಹೈರಾರ್ಕಿ ಎಲ್ಲ ಇರುತ್ತೆ. ಅದೇ ತರ ಈ ಕ್ಲೌಡ್ ಮ್ಯಾನೇಜ್ಡ್ ಇದು ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ, ಮ್ಯಾನೇಜ್ ಕ್ಲೌಡ್ ಸರ್ವಿಡರ್, ಅವರು ಇಂಜಿನಿಯರ್ಸ್ ಇಟ್ಕೊಂಡು ದೇ ವಿಲ್ ಬಿ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಆನ್ ದೇರ್ ಕಸ್ಟಮರ್ಸ್ ಹಿಯರ್. ಏನ್ ಮಾಡ್ತಾರೆ,
ಕಸ್ಟಮರ್ಸ್ ಕಂಪ್ಯೂಟಿಂಗು ಮಾಡ್ತಾರೆ, ಸ್ಟೋರೇಜ್ ಅವರೇ ಮಾಡ್ತಾರೆ, ನೆಟ್ವರ್ಕ್ಸ್ ನೋಡ್ಕೊಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆನೂ ಅವರೇ ನೋಡ್ಕೊಳ್ತಾರೆ, ಸರಿ ಇದೆಯಾ ಇಲ್ವಾ ಅಂತ. ಬಟ್ ಆಲ್ಸೋ ದಿ ಕಾಂಪ್ಲೆಕ್ಸ್ ಟೂಲ್ಸ್ ಅಂಡ್ ಸ್ಟಾಕ್ಸ್ ದಟ್ ರನ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್, ಬೇರೆ ಬೇರೆ ಅಪ್ಲಿಕೇಶನ್ಸ್ ಅವ್ರು ಏನಾರು ಹಾಕೊಂಡಿದ್ರೆ ಅದನ್ನು ಸಹ ಅವರು ನೋಡ್ಕೊಳ್ತಾರೆ. ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡೇಟಾ ಬೇಸ್ ಇರ್ಬೋದು, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಅವರು ಸಹ ಈ ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ನೋಡ್ಕೊಳ್ತಾರೆ ಸರಿಯಾಗಿ ನಡೀತಾ ಇದೆಯಾ ಇಲ್ವೋ ಅಂತ. ಮೇನ್ ಕಂಪ್ನಿಯವ್ರು ಏನ್ ಮಾಡ್ತಾರೆ, ಅವ್ರದ್ದೇನ್ ಬಿಸ್ನೆಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಉಳ್ದಿದ್ದೆಲ್ಲ ಚೆನ್ನಾಗಿದೆಯೋ ಇಲ್ವೋ, ಬಸ್ ಓಡ್ತಾ ಇದೆಯೋ ಇಲ್ವೋ, ಬಸ್ಸಲ್ಲಿ ಕರೆಕ್ಟ್ ಆಗಿ ಇದ್ದಿದೆಯೋ ಇಲ್ವೋ, ಸೀಟ್ಸ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಅವ್ರ ಮ್ಯಾನೇಜ್ ಸರ್ವಿಸ್ ಅವ್ರು ನೋಡ್ಕೊಳ್ತಾರೆ. ಅವ್ರ ಬಸ್ ಓನರ್ ಅಥವಾ ಕಂಪ್ನಿ ಓನರ್ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಹೌ ಟು ಗೆಟ್ ಮೋರ್ ಕಸ್ಟಮರ್ಸ್ ಟು ದೇರ್ ಬಿಸ್ನೆಸ್, ಆ ತರ ನೋಡ್ಕೊಳ್ತಾರಲ್ಲ. ಸೊ ಅದೇ ತರ ಇಲ್ಲೂ ಸಹ ಈ ಕಂಪ್ನೀಸ್ಗಳು ಈ ತರ ಇಶ್ಯೂಸ್ ಎಲ್ಲ ಎಕ್ಸ್ಪರ್ಟ್ಸ್ ಮಾಡ್ಬೇಕಾಗಿರೋದು ಕೆಲಸಗಳೆಲ್ಲ ಅದೆಲ್ಲ ಕ್ಲೌಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಈ ಮ್ಯಾನೇಜ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಕೊಟ್ಬಿಟ್ಟು ಅವ್ರು ನಾವ್ ಯಾವ್ದು ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಏನ್ ಅದು ಅದು ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಇಂದ ಅಪ್ಲಿಕೇಶನ್ ಲೆವೆಲ್ ಮ್ಯಾನೇಜ್ ಸರ್ವಿಸ್ ಕೊಡ್ಬೋದು ಅಂತ ಹೇಳಿದ್ವಲ್ಲ. ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಆರ್ಕಿಟೆಕ್ಚರ್ ಗೈಡೆನ್ಸ್, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ಸ್ ಅಂಡ್ ಆಪರೇಷನ್ಸ್ ಇರ್ಬೋದು, ಆಮೇಲೆ ಕೆನ್ಸೆ ಸಿಸ್ಟಮ್ ಮಾನಿಟರಿಂಗ್, ಅಲರ್ಟಿಂಗ್, ರಿಪೋರ್ಟಿಂಗ್ ಇರ್ಬೋದು, ಅದೇ ತರ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್, ಟ್ಯೂನಿಂಗ್, ಪ್ರೊಯಾಕ್ಟಿವ್ ಕಮ್ಯುನಿಕೇಶನ್ಸ್ ಅಂಡ್ 24/7 ಸಪೋರ್ಟ್, ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಸಪೋರ್ಟ್, DNS ಮ್ಯಾನೇಜ್ಮೆಂಟ್, security and compliance management, backup and disaster recovery, database administration, ಡೆವಲಪರ್ ಸಪೋರ್ಟ್ ಅಂಡ್ ಟ್ರೈನಿಂಗ್. ಇಷ್ಟೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಅಲ್ಲಿ ಇಷ್ಟೆಲ್ಲ ಮ್ಯಾನೇಜ್ ಕ್ಲೌಡ್ ಸರ್ವಿಸಸ್ ಸಿಗುತ್ತೆ ಕಂಪ್ನಿಗಳಿಗೆ. ಅದೇ ತರ ಅಪ್ಲಿಕೇಶನ್ ಅಂಡ್ ಟೂಲ್ಸ್ ಲೆವೆಲ್ಸ್ ಬಂದ್ರೆ ನಮ್ಗೆ ಇದು ಡೆವಲಪ್ಮೆಂಟ್ ಆಪರೇಷನ್ಸ್ ಆಟೋಮೇಷನ್ ಟೂಲ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಚೆಫ್, ಪೊಪೆಟು, ಸಾಲ್ಟ್, ಆನ್ಸಿಬಲ್, ಲ್ಯಾಕ್ ಸ್ಟ್ಯಾಶ್, ಅದು ಕ್ಲೌಡ್ ಅಲ್ಲಿ ಮ್ಯಾನೇಜ್ ಮಾಡೋದು ಸಿಗುತ್ತೆ. ಅಪ್ಲಿಕೇಶನ್ ಡೆಪ್ಲಾಯ್ಮೆಂಟು, ಸ್ಕೇಲಿಂಗ್ ಅಂಡ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಪೆಷಲೈಸ್ಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟು, MySQL, MongoDB, ರೆಡ್ಡಿಸ್, ಹಡೂಬು ಅದು ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು. ಮ್ಯಾನೇಜ್ ವರ್ಚುವಲೈಸೇಷನ್ ಆನ್ VMware, ವಿ ಕ್ಲೌಡ್, ವರ್ಚುವಲ್ ಕ್ಲೌಡ್ಸ್ ಇರ್ಬೋದು. ಮ್ಯಾನೇಜ್ಮೆಂಟ್ ಆಫ್ ಮೈಕ್ರೋಸಾಫ್ಟ್ ಆಪ್ಸ್ ಲೈಕ್ ಶೇರ್ ಪಾಯಿಂಟ್, ಎಕ್ಸ್ಚೇಂಜ್, ಇಮೇಲ್ ಲಿಂಕ್, ಅದು ಅಥವಾ ಓಪನ್ ಸ್ಟ್ಯಾಕ್ ಅವ್ರದ್ದು ಪ್ರೈವೇಟ್ ಕ್ಲೌಡ್ ಡೆಪ್ಲಾಯ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಇ ಕಾಮರ್ಸ್ ಅಂಡ್ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೈಟ್ ಕೋರು, ಒರಾಕಲ್ ATG, ಹೈಬ್ರಿಸ್, ಅಡೋಪ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್, ಡ್ರೋಪಾಲ್, ವರ್ಡ್ ಪ್ರೆಸ್, ಇವರೆಲ್ಲರೂ ಸರ್ವಿಸಸ್ ಎಲ್ಲ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಇದು ಸಹ ನಾವು ಮ್ಯಾನೇಜ್ ಮಾಡ್ಕೊಡೋರು ಇರ್ತಾರೆ ಅವ್ರಿಗೆ. ಸೊ ನೀವು ಬಸ್ ತಗೊಬಿಡ್ರೆ ನಾವು ಓಡಿಸ್ಕೊಡ್ತೀವಿ ಬಸ್ಸು, ನಮ್ದೇ ಡ್ರೈವರು ಇರುತ್ತೆ, ನಾವು ಮ್ಯಾನೇಜ್ ಮಾಡ್ಕೊಡ್ತೀವಿ, ಕಂಡಕ್ಟರ್ ನಿಮ್ದು ಇಟ್ಕೊಳ್ರಿ, ಗೊತ್ತಾಗ್ತಾ ಇದೆಯಲ್ಲ, ಚೆಕ್ಕಿಂಗು TC ನೀವ್ ಇಟ್ಕೊಳ್ಳಿ, ನಾವು ಮಾಡ್ಕೊಡ್ತೀವಿ ಟೈಪ್ ಅಲ್ಲಿ ಏನ್ ಇರುತ್ತೆ. ಸೊ ಆ ತರ ಈ ಮ್ಯಾನೇಜ್ಡ್ ಆಸ್ ಎ ಸರ್ವಿಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ರೆ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಇದು. ಸೊ ಇಟ್ ಇನ್ಕ್ಲೂಡ್ ಸರ್ವಿಸಸ್ ಫಾರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್. ಸೊ PaaS is a verified model, say for running applications without difficulty of maintaining software and hardware infrastructure at your own company. ಸಿಂಪಲ್ ಆಗಿದೆ ಇದು. ಪ್ಲಾಟ್ಫಾರ್ಮ್ ಆಫ್ ಎ ಸರ್ವಿಸ್ ಅಂದ ತಕ್ಷಣ ಇಟ್ ಇನ್ಕ್ಲೂಡ್ ಸರ್ವಿಸ್ ಫಾರ್ ಏನಪ್ಪಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್. ಅಂದ್ರೆ ಯಾವ್ದೋ ಒಂದು ಆಪ್ಗಳನ್ನ ನೀವು ಡೆವಲಪ್ ಮಾಡ್ತೀರಾ, ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡ್ತೀರಾ, ಅದನ್ನ ಡೆಪ್ಲಾಯ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ತೀರಾ ಇಲ್ಲಿ ಕಸ್ಟಮರ್ ಲೊಕೇಶನ್ಗೆ ಅದನ್ನ ಇನ್ಸ್ಟಾಲ್ ಮಾಡ್ತೀರಾ, ಡೆಪ್ಲಾಯ್ ಮಾಡ್ತೀರಾ ಅದನ್ನ. ಸೊ ಇದು ಈ ಸರ್ವಿಸಸ್ ಇರುತ್ತಲ್ಲ, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್ ಕಮ್ಸ್ ಅಂಡರ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಸೊ ಇಟ್ಸ್ ಎ ವೆರಿಫೈಡ್ ಮಾಡಲ್ ಹಿಯರ್. ಇದರಿಂದ ಏನ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ವಿ ಡೋಂಟ್ ಹ್ಯಾವ್ ದಿ ಡಿಫಿಕಲ್ಟಿ ಆಫ್ ಮೇಂಟೈನಿಂಗ್ ದಿ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ದಟ್ ಈಸ್ ರಿಕ್ವೈರ್ಡ್ ಟು ಡೆವಲಪ್ ದಿ ಅಪ್ಲಿಕೇಶನ್ಸ್, ಟು ಡೆಪ್ಲಾಯ್ ದಿ ಅಪ್ಲಿಕೇಶನ್ಸ್. ಅದಿಲ್ಲ, ಎಲ್ಲ ನಮ್ಗೆ ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕೆ ಏನ್ ಅಪ್ಲಿಕೇಶನ್ಸ್ ಬೇಕು, ಏನು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಹಾರ್ಡ್ವೇರ್ ಆಗಿರ್ಲಿ ಸಾಫ್ಟ್ವೇರ್ ಆಗಿರ್ಲಿ, ಅದೆಲ್ಲ ಯಾರು ಕೊಡ್ತಾರೆ, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಂತ ಯಾರು ಸರ್ವಿಸ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅದನ್ನ ಅವರು ಪ್ರೊವೈಡ್ ಮಾಡ್ತಾರೆ. ನಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಯು ಕ್ರಿಯೇಟ್ ಯುವರ್ ಅಪ್ಲಿಕೇಶನ್ಸ್, you bother about only the cost and complexity of buying those services here. You do not have to bother about buying the hardware and software to develop your applications. So ನಿಮ್ಮ ಪ್ರಾಡಕ್ಟ್ಸ್ ಅನ್ನ, ನಿಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಅನ್ನ ಡೆವಲಪ್ ಮಾಡಕ್ಕೆ ಏನ್ ಸಾಫ್ಟ್ವೇರ್ ಬೇಕು, ಹಾರ್ಡ್ವೇರ್ ಮಾಡಬೇಕು, ಪರ್ಚೇಸ್ ಮಾಡೋದು ಬೇಕಾಗಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಜಸ್ಟ್ ರೆಂಟ್ ಇಟ್ ಔಟ್ ಅಂಡ್ ವರ್ಕ್ ಆನ್ ಯುವರ್ ಪ್ರಾಜೆಕ್ಟ್ಸ್ ಹಿಯರ್.
ಸೊ ಇದು ಪ್ಲಾಟ್ಫಾರ್ಮ್ ಅದೇ ಸರ್ವಿಸ್ ಏನಿದೆ ಅಂತ ಹೇಳಿದ್ರೆ ಇಸ್ ಯೂಸ್ ಟು ಬಿಲ್ಡ್ ಮಲ್ಟಿ ಟೆನೆಂಟ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋಕ್ಕೆ ಸಹ ಇದನ್ನ ಯೂಸ್ ಮಾಡ್ತಾರೆ. ಸೊ ಡೆವಲಪರ್ಸ್ ಡ್ಯೂಟಿ ಇಸ್ ಸಿಂಪ್ಲಿ ಟು ಏನ್ ಮಾಡ್ಬೇಕಂದ್ರೆ ಟು ರೈಟ್ ದಿ ಕೋಡ್ ಬೈ ಯೂಸಿಂಗ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಪಾಸ್ ಏನ್ ಸರ್ವಿಸಸ್ ಕೊಡ್ತಾರೆ ಅದು ಯೂಸ್ ಮಾಡ್ಕೊಂಡು ಸಾಫ್ಟ್ವೇರ್ ಕೋಡ್ ಅನ್ನ ಬರೀಬೇಕು, ಸಾಫ್ಟ್ವೇರ್ ಡೆವಲಪರ್ ಅಷ್ಟೇ. ದಿ ಪಾಸ್ ಪ್ರೊವೈಡರ್ ವಿಲ್ ಟೇಕ್ ಕೇರ್ ಆಫ್ ಏನಪ್ಪಾ ಅಂತ ಹೇಳಿದ್ರೆ ಅಪ್ಲೋಡಿಂಗ್ ಆಫ್ ದಟ್ ಕೋಡ್ ಇರ್ಬೋದು, ಮೇಕಿಂಗ್ ಇಟ್ ಅವೈಲೇಬಲ್ ಟು ದಿ ಯೂಸರ್ಸ್ ಟು ದಿ ಇಂಟರ್ನೆಟ್ ಇರ್ಬೋದು, ಅದೆಲ್ಲ ಯಾರು ಪ್ರೊವೈಡರ್ ಇರ್ತಾನೆ ಸರ್ವಿಸ್ ಪ್ರೊವೈಡರ್ ಅವ್ನು ನೋಡ್ಕೊಳ್ತಾನೆ. ಅದೇ ತರ ದಿ ಪಾಸ್ ಪ್ರೊವೈಡರ್ಸ್ ವಿಲ್ ಪ್ರೊವೈಡ್ ಹಾರ್ಡ್ವೇರ್, ಸಾಫ್ಟ್ವೇರ್, ಸ್ಟೋರೇಜ್ ಇರ್ಬೋದು, ಆಪರೇಟಿಂಗ್ ಸಿಸ್ಟಮ್ಸ್ ಇರ್ಬೋದು, ನೆಟ್ವರ್ಕ್ ಕೆಪಾಸಿಟಿ ಅಂಡ್ ಚಾರ್ಜ್ ಬೇಸಿಸ್ ಅವರ್ ದಿ ನೆಟ್ವರ್ಕ್. ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಅದೇ ಸರ್ವಿಸ್ ಅಲ್ಲಿ ಕೊಡ್ತಾನೆ. ಹಾರ್ಡ್ವೇರ್ ಎಷ್ಟು ಬೇಕು, ಯಾವ್ಯಾವ ಸಾಫ್ಟ್ವೇರ್ ಬೇಕು, ಸ್ಟೋರೇಜ್ ಎಷ್ಟು ಬೇಕು, ಯಾವ ಆಪರೇಟಿಂಗ್ ಸಿಸ್ಟಮ್ಸ್ ಬೇಕು, ನೆಟ್ವರ್ಕ್ ಕೆಪಾಸಿಟಿ ಏನ್ ಬೇಕು ಅದೆಲ್ಲ ಚಾರ್ಜ್ ಮಾಡ್ತಾರೆ, ರೆಂಟ್ಗೆ ಅವ್ರನ್ನ ಕೊಡ್ತಾರೆ. ಪೇ ಆಸ್ ಯು ಗೋ ಮಾಡಲ್ ಅಂತ ಹೇಳ್ತೀವಲ್ಲ ಅದು. ಸೊ ನಿಮ್ಮ ಬುಕ್ ಅಲ್ಲಿ ದಿಸ್ ಇಸ್ ಅ ಡಯಾಗ್ರಾಮ್ ಫಾರ್ ಪ್ಲಾಟ್ಫಾರ್ಮ್ ಅಸ್ ಎ ಸರ್ವಿಸ್ ಇದು. ಸೊ ಕ್ಲೈಂಟ್ 1, ಕ್ಲೈಂಟ್ 2, ಇಂಟರ್ನೆಟ್ ಮುಖಾಂತರ ದೇ ವಿಲ್ ಗೆಟ್ ದಿಸ್ ಸರ್ವಿಸ್ ಫ್ರಮ್ ದಿ ಪ್ಲಾಟ್ಫಾರ್ಮ್ ಅಸ್ ಎ ಸರ್ವಿಸ್ ಪ್ರೊವೈಡರ್ ಇಂದ ಸರ್ವಿಸ್ ಅನ್ನ ತಗೊಳ್ತಾರೆ. ಅಂಡ್ ಏನ್ ಸರ್ವಿಸ್ ತಗೊಳ್ತಾರೆ ಅದಕ್ಕೆ ಅವರು ಪೇ ಮಾಡ್ತಾರೆ. ಇಫ್ ಯು ಕಮ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಆಬ್ವಿಯಸ್ಲಿ ಹೇಳ್ದಂಗೆ ಇಟ್ ಇನ್ಕ್ಲೂಡ್ಸ್ ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ಯೂಸ್ ದಿ ಸೇಮ್ ಡೆವಲಪ್ಡ್ ಅಪ್ಲಿಕೇಶನ್ಸ್ ಕನ್ಕರೆಂಟ್ಲಿ. ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್ ಅಂದ ತಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಏನ್ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ ಮೆನಿ ಯೂಸರ್ಸ್ ಕ್ಯಾನ್ ಯೂಸ್ ದೆಮ್ ಇದು. ಸೊ ನೀವು ಪಾಸ್ ಸರ್ವಿಸ್ ಅನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೆವಲಪ್ ಮಲ್ಟಿ ಟೆನೆಂಟ್ ಅಪ್ಲಿಕೇಶನ್ಸ್. ಅದೇ ತರ ಇದು ಪಾಸು ಸಹ ಇಟ್ ಇಸ್ ಎ ಮಲ್ಟಿ ಟೆನೆಂಟ್, ಅಂದ್ರೆ ಮಲ್ಟಿಪಲ್ ಯೂಸರ್ಸ್ ಸಹ ದೇ ಕ್ಯಾನ್ ಡೆವಲಪ್ ದೇರ್ ಅಪ್ಲಿಕೇಶನ್ಸ್ ಅಂಡ್ ಡೂ ದೇರ್ ಅಪ್ಲಿಕೇಶನ್ ಡೆಪ್ಲಾಯ್ಮೆಂಟ್. ಸೊ ಪ್ಯಾರಲ್ ಆಗಿ ಸೋ ಮೆನಿ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ, ಯಾರಿಗೆ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಪ್ರೊವೈಡರ್ಸ್ಗೆ ಸುಮಾರು ಕಸ್ಟಮರ್ಸ್ ಇರ್ತಾರೆ. ಸೊ ದಟ್ ಈಸ್ ಎ ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್. ಸೊ ಸೇಫ್ಟಿ ಈಸ್ ಅಚೀವ್ಡ್ ಸಿನ್ಸ್ ಕಸ್ಟಮರ್ ಎನ್ವೈರ್ಮೆಂಟ್ ಇಸ್ ಸಪರೇಟೆಡ್. ಸುಮಾರು ಜನ ಯೂಸ್ ಮಾಡ್ತಾ ಇದ್ರು ಸಹ ಅವ್ರಿಗೊಂದು ಅಪಾರ್ಟ್ಮೆಂಟ್ ವೈಸ್ ಕೊಡ್ಬಿಡ್ತಾರೆ. ಸೊ ಯಾಕಂದ್ರೆ ಅಪ್ಲಿಕೇಶನ್ಸ್ ರಿಲೇಟೆಡ್ ಟು ಒನ್ ಕಸ್ಟಮರ್ ಕೆನಾಟ್ ಬಿ ಆಕ್ಸೆಸ್ಡ್ ಬೈ ದಿ ಅದರ್ಸ್. ಮಲ್ಟಿ ಟೆನೆಂಟ್ಸ್ ಇದ್ರು ಅದೇ ನಾವು ಹೇಳ್ತೀವಲ್ಲ ಈಗ ಅಪಾರ್ಟ್ಮೆಂಟ್ಗಳು ಇರ್ತಾವಲ್ಲ, ಮಲ್ಟಿಪಲ್ ಹೌಸಸ್ ಇರ್ತವೆ, ಅಲ್ಲಿ ಮಲ್ಟಿಪಲ್ ಹೌಸಸ್ ಇದ್ರು ಸಹ ದೇ ಆರ್ ಸಪರೇಟೆಡ್ ಅಲ್ವಾ, ಸಪರೇಟ್ ಎನ್ವೈರ್ಮೆಂಟ್ ಅಲ್ಲೇ ಇರ್ತಾರೆ ಅವರು. ಸೊ ಸೇಫ್ಟಿ ಇಸ್ ಅಚೀವ್ಡ್, ಸೇಫ್ಟಿನೂ ಸಿಗುತ್ತೆ. ಯಾರು ಮನೆಗೆ ಲಿಂಕ್ ಇರಲ್ಲ ಅವ್ರದ್ದೇ ಸಪರೇಟ್ ಡೋರ್ ಎಂಟ್ರಿ, ಅವ್ರ ಸಪರೇಟ್ ಡೋರ್ ಎಂಟ್ರಿ ಇರುತ್ತಲ್ಲ, ಸೊ ಆ ತರ. ಸೊ ಇಟ್ ಈಸ್ ಕಾಮನ್ ಫಾರ್ ನಾವು ಫಾರ್ ಆಲ್ ಕ್ಲೌಡ್ ಸರ್ವಿಸಸ್. ಇದಕ್ಕೂ ಸಹ ಇಂಟರ್ನೆಟ್ ಕನೆಕ್ಷನ್ ಇಸ್ ಮಸ್ಟ್. ಅಡ್ವಾಂಟೇಜಸ್ ಬಂದ್ರೆ ದಿ ಫೀಚರ್ಸ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಹಿಯರ್ ಏನಪ್ಪಾ ಅಂತ ಹೇಳಿದ್ರೆ ಅಪ್ಗ್ರೇಡ್ ಮಾಡ್ತಾ ಇರಬೇಕು ಅಂಡ್ ಕ್ಯಾನ್ ಆಲ್ಸೋ ಬಿ ಚೇಂಜ್ ಇಫ್ ರಿಕ್ವೈರ್ಡ್ ವೆರಿ ಫ್ರೀಕ್ವೆಂಟ್ಲಿ. ಸೊ ಅದಿರುತ್ತೆ, ಅದೆಲ್ಲ ಅವರೇ ಮಾಡ್ಕೊಳ್ತಾರೆ. ಓ ಎಸ್ ಬೇರೆ ಬೇಕಾ, ಈಗ ನೋಡಿ ಈಗ ವಿಂಡೋಸ್ 10 ಇದೆ ಅನ್ಕೊಳ್ಳಿ, ವಿಂಡೋಸ್ 11 ಬಂದ್ಬಿಟ್ರೆ ಅದಕ್ಕಿಂತ ಮುಂಚೆ XP ಇತ್ತು, ನಾವೆಲ್ಲ XP ಹಾಕ್ಸೋದು. ಈಗ XPಗೆ ಮೈಕ್ರೋಸಾಫ್ಟ್ ಅವರು ಸಪೋರ್ಟೇ ಬಿಡ್ಬಿಟ್ರು. ಸೊ ಹಂಗಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇಲ್ಲಪ್ಪ ಈಗ ಸಪೋರ್ಟ್ ಇಲ್ಲ ಆಪರೇಟಿಂಗ್ ಸಿಸ್ಟಮ್ಗೆ, ನಾನು ಬೇರೆ ಪರ್ಚೇಸ್ ಮಾಡಬೇಕು ಅಂತ ಇರುತ್ತಲ್ಲ, ಅದೆಲ್ಲ ಇರಲ್ಲ. ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕೋ ಅದು ಸಿಗುತ್ತೆ. ಅಪ್ಗ್ರೇಡೇಷನ್ ಯಾವ್ದು ಬೇಕು ಅದು ನಾವು ಫ್ರೀಕ್ವೆಂಟ್ಲಿ ಚೇಂಜಸ್ ಮಾಡ್ಕೋಬಹುದು. ನನ್ಗೆ ಈ OS ಬೇಕು, ಆ OS ಬೇಕು ಅಂತಾನು ಚೇಂಜ್ ಮಾಡಬೇಕು. ಸೊ ಹಂಗಾಗಿ ಬೆನಿಫಿಟ್ ಏನಾಗುತ್ತೆ ಅಂತ ಹೇಳಿದ್ರೆ team members from very distant places can work all together. ಇನ್ನೊಂದು ಅಡ್ವಾಂಟೇಜ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಕ್ಯಾನ್ ಬಿ ಮಿನಿಮೈಸ್ಡ್. ದೆನ್ ಅಪ್ಲಿಕೇಶನ್ ಡೆವಲಪರ್ಸ್ ಡು ನಾಟ್ ಹ್ಯಾವ್ ಟು ಎನಿ ನೀಡ್ ಟು ಬೈ ಹಾರ್ಡ್ವೇರ್. ಹಾರ್ಡ್ವೇರ್ ಡೆವಲಪ್ ಮಾಡೋದು ಬೇಡ. ನೋ ನೀಡ್ ಟು ಎಂಪ್ಲಾಯ್ ದಿ ಮೆಂಬರ್ಸ್ ಟು ಮೇಂಟೈನ್. ಪರ್ಚೇಸ್ ಮಾಡೋದು ಬೇಕಾ ಇಲ್ಲ ಅಂತ ಹೇಳ್ಮೇಲೆ ದಿರ್ ವಿಲ್ ಬಿ ನೋ ನೀಡ್ ಟು ಮೇಂಟೈನ್ ಆರ್ ಮ್ಯಾನೇಜ್ ದಿ ಹಾರ್ಡ್ವೇರ್ ಅಂತ ಹೇಳ್ಬೋದು. ಸೊ ಅದೇ ತರ ಇದು ಏನಪ್ಪಾ ಅಂತ ಹೇಳಿದ್ರೆ ಪಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದೀನಿ, ಇದು ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್ ಅಂತ. ಇದು ಡೆವಲಪ್ಮೆಂಟ್ ಅಲ್ಲೂ ಸಹ ಇಟ್ ಈಸ್ ಯೂಸಸ್ ಮಲ್ಟಿ ಟೆನೆಂಟ್ ಡೆವಲಪ್ಮೆಂಟ್ ಟೂಲ್ ಅಂಡ್ ಆಲ್ಸೋ ಡೆಪ್ಲಾಯ್ಮೆಂಟ್ ಆರ್ಕಿಟೆಕ್ಚರ್. ಹಂಗೆ ಅಂತ ಹೇಳಿದ್ರೆ ಸೊ ಮೆನಿ ಯು ಕ್ಯಾನ್ ಡೆವಲಪ್ ಅಪ್ಲಿಕೇಶನ್ಸ್ ವೇರ್ ಮೆನಿ ಯೂಸರ್ಸ್ ಕ್ಯಾನ್ ಯೂಸ್ ಯುವರ್ ಅಪ್ಲಿಕೇಶನ್, ನಾಟ್ ಓನ್ಲಿ ಒನ್. ಅಟ್ ಎ ಸೈಮಲ್ಟೇನಿಯಸ್ ಯಾವ್ದೊಂದು ವೆಬ್ ಸರ್ವರ್ ನೀವು ಮಾಡಿದ್ರೆ ಅಲ್ವಾ, ಸುಮಾರು ಜನ ಯೂಸ್ ಮಾಡ್ದಂಗೆ ಅದು ಆಗುತ್ತೆ. ಸೊ ಸಿಂಪ್ಲಿಫೈಡ್ ಡೆಪ್ಲಾಯ್ಮೆಂಟ್ ಇಸ್ ದೇರ್, ಅದು ಇರುತ್ತೆ. ಆಮೇಲೆ ಅಡ್ವಾಂಟೇಜಸ್ ಆಫ್ ಪಾಸ್ ಟು ಅಪ್ಲಿಕೇಶನ್ ಡೆವಲಪರ್ ಏನಪ್ಪಾ ಅಂತ ಹೇಳಿದ್ರೆ ಹೇಳ್ದಂಗೆ ದೇ ನಾಟ್ ಹ್ಯಾವ್ ಟು ಬೈ ದಿ ಹಾರ್ಡ್ವೇರ್ ಅಥವಾ ದೇ ಡೋಂಟ್ ವಾಂಟ್ ಟು ಎಂಪ್ಲಾಯ್ ದಿ ಮೆಂಬರ್ಸ್ ಟು ಮ್ಯಾನೇಜ್ ದಿ ಹಾರ್ಡ್ವೇರ್ ಅಥವಾ ಮೇಂಟೈನ್ ದಿ ಹಾರ್ಡ್ವೇರ್. ಎಕ್ಸಾಂಪಲ್ಸ್ ತಗೊಂಡ್ರೆ ಈ ಪಾಸ್ಗೆ
ಗೂಗಲ್ ಆ್ಯಪ್ ಇಂಜಿನು, ಲಾಂಗ್ ಜಂಪು, ಫೋರ್ಸ್.com, ವೇ ಮೇಕರ್, ಮೈಕ್ರೋಸಾಫ್ಟ್ ಅಜೂರ್ ಅಂಡ್ ಕ್ಲೌಡ್ ಬೀಸ್ ಅಂತ ಸುಮಾರು ಇದ್ದಾರೆ. ಆಲ್ ದೀಸ್ ಕಂಪ್ನೀಸ್ ವಿಲ್ ಪ್ರೊವೈಡ್ ಅಸ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಸೊ ಎಲ್ಲ ಇದ್ರಲ್ಲೂ ಒಂಚೂರು ಡಿಸಡ್ವಾಂಟೇಜ್ಗಳು ಇರ್ತವೆ. ಸೊ ಡಿಸಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಇರಲ್ಲ. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅದೇ ಸರ್ವಿಸ್ ಆಫರಿಂಗ್ ಅಲ್ಲಿ ಏನು ಬರುತ್ತೆ ಆ ಟೈಪ್ ಅಲ್ಲಿ ಇಲ್ಲಿ ಇರಲ್ಲ. ಅವ್ರ ಹತ್ರ ಏನಿದೆ ಅದನ್ನೇ ಯೂಸ್ ಮಾಡಬೇಕಾಗುತ್ತೆ ನಾವು. ನೀಡ್ ನಾಟ್ ರೆಪ್ರೆಸೆಂಟ್ ಹೋಲ್ ಪ್ರಾಡಕ್ಟ್ ಇನ್ ದ ಪ್ರಾಸೆಸ್ ದಟ್ ಸಾಸ್ ಆಫರಿಂಗ್ ಡು. ಅದೇ ತರ ದರ್ ಆರ್ ಸಮ್ ಪ್ರೊವೈಡರ್ಸ್ ವಿಚ್ ಡಸ್ ನಾಟ್ ಪರ್ಮಿಟ್ ಮೂವಿಂಗ್ ಡೆವಲಪ್ ಸಾಫ್ಟ್ವೇರ್ ಔಟ್ ಆಫ್ ದಿ ಪ್ಲಾಟ್ಫಾರ್ಮ್. ಅಂದ್ರೆ ಮಲ್ಟಿ ಟೆನೆನ್ಸ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು ಅಂತ ಹೇಳಿದೀವಲ್ಲ, ಆ ಅಪ್ಲಿಕೇಶನ್ಸ್ ನಾವು ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಡೆವಲಪ್ ಮಾಡ್ಕೊಂಡು ಇನ್ನೊಂದು ಪ್ಲಾಟ್ಫಾರ್ಮ್ ತಗೊಂಡು ಹೋಗ್ತೀರಿ ಅಂದ್ರೆ ಬಿಡಲ್ಲ. ಇಲ್ಲ ನೀವು ಇಲ್ಲಿಂದಾನೇ ನೀವು ರನ್ ಮಾಡಬೇಕು ನಿಮ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ ಅದು ಆಗಿರುತ್ತೆ. ಸೊ ಡೇಟಾ ಸೆಕ್ಯೂರಿಟಿ ಇಸ್ ಎ ಮೇನ್ ಕನ್ಸರ್ನ್. ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇಂಟಿಗ್ರೇಷನ್ ಆಫ್ ಪಾಸ್ ವಿತ್ ದಿ ರೆಸ್ಟ್ ಆಫ್ ದಿ ಸಿಸ್ಟಮ್ಸ್ ಅಪ್ಲಿಕೇಶನ್ ಸ್ವಲ್ಪ ಟ್ರಿಕ್ಕಿಯಾಗಿ ಇರುತ್ತೆ, ಲಿಟಲ್ ಟ್ರಿಕ್ಕಿ ಇರುತ್ತೆ. ಸೊ ಈ ಕಂಪನೀಸ್ ಆಫರಿಂಗ್ ಪಾಸ್ ಅವಾಗಲೇ ಹೇಳಿದ್ನಲ್ಲ, ಗೂಗಲ್ ಆ್ಯಪ್ ಇಂಜಿನ್, ಮೈಕ್ರೋಸಾಫ್ಟ್ ಅಜೂರ್, ಫೋರ್ಸ್.com ಅಂತ, ಇದ್ರ ಬಗ್ಗೆ ಒಂಚೂರು ಹೇಳಕ್ ಇಷ್ಟಪಡ್ತೀನಿ ಕೊನೆಯಲ್ಲಿ. ಗೂಗಲ್ ಆ್ಯಪ್ ಇಂಜಿನ್ ಅಂತ ನೀವು Google.com ನೋಡಿದೀರಾ, ಗೂಗಲ್ ಡ್ರೈವ್ ನೋಡಿದೀರಾ, ಗೂಗಲ್ ಸ್ಲೈಡ್ಸ್ ಬಗ್ಗೆನೂ ಕೇಳಿದಿರಲ್ವಾ. ಅದೇ ತರ ಒಂದು ಈ ಪ್ಲಾಟ್ಫಾರ್ಮ್ ಅದೇ ಸರ್ವಿಸ್ ಗೂಗಲ್ ಕಂಪ್ನಿಯವ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಗೂಗಲ್ ಆ್ಯಪ್ ಇಂಜಿನ್ ಅಂತಾನೆ ಇದೆ. ಸೊ ದಿ ಮೇನ್ ಏಮ್ ಏನು ಇದರದು ಅಂತ ಹೇಳಿದ್ರೆ ಟು ರನ್ ಯೂಸರ್ಸ್ ವೆಬ್ ಅಪ್ಲಿಕೇಶನ್ಸ್ ವೆರಿ ಎಫಿಷಿಯೆಂಟ್ಲಿ. ಗೂಗಲ್ ಆ್ಯಪ್ ಇಂಜಿನ್ ಏನ್ ಮಾಡುತ್ತೆ, ವೆಬ್ ಅಪ್ಲಿಕೇಶನ್ಸ್ ರನ್ ಮಾಡುತ್ತೆ. ಸೊ ಅಪ್ಲಿಕೇಶನ್ಸ್ ಆರ್ ಏಬಲ್ ಟು ಇಂಟಿಗ್ರೇಟ್ ಡೇಟಾ ಸರ್ವಿಸಸ್ ಅಂಡ್ ಅದರ್ ಗೂಗಲ್ ಆ್ಯಪ್ ಸರ್ವಿಸಸ್, ಯಾವ ತರ ಇಮೇಲ್ ಇರ್ಬೋದು, ಇಮೇಜ್ ಸ್ಟೋರೇಜ್ ಇರ್ಬೋದು, ಅದರ ಜೊತೆ ಇಂಟಿಗ್ರೇಟ್ ಮಾಡ್ಕೊಂಡು ವರ್ಕ್ ಮಾಡುತ್ತೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಈ ಗೂಗಲ್ ಆ್ಯಪ್ ಇಂಜಿನ್ ಒಂದು APIs ಇರ್ತವೆ, ಅದನ್ನ ಯೂಸ್ ಮಾಡ್ಕೊಂಡು ದೇ ಕ್ಯಾನ್ ಆಕ್ಸೆಸ್ ದಿ ಅದರ್ ಗೂಗಲ್ ಆ್ಯಪ್ ಸರ್ವಿಸಸ್, ಇಮೇಲ್, ಇಮೇಜ್ ಸ್ಟೋರೇಜ್ ಆ ಥರ ಏನಿದೆ ಅದು ತಗೊಂಡು ಸೊ ಇಟ್ ರನ್ ದಿ ಯೂಸರ್ಸ್ ವೆಬ್ ಅಪ್ಲಿಕೇಶನ್ ಎಫಿಷಿಯೆಂಟ್ಲಿ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಬಂದ್ರೆ, ಮೈಕ್ರೋಸಾಫ್ಟ್ ಒಂದು ಅಜೂರ್ ಅಂತ ಇದೆ, ತುಂಬಾ ಫೇಮಸ್ ಪ್ಲಾಟ್ಫಾರ್ಮ್ ಇದು. ಸೊ ದಿ ಅಪ್ಲಿಕೇಶನ್ಸ್ ರಿಗಾರ್ಡಿಂಗ್ ಮೈಕ್ರೋಸಾಫ್ಟ್ ಕ್ಲೌಡ್ ಆಫರಿಂಗ್ಸ್ ಏನಪ್ಪಾ ಅಂತ ಹೇಳಿದ್ರೆ ಎರಡು ಟೈಪ್ ಇದರಲ್ಲಿ ಡಿವೈಡ್ ಮಾಡ್ತಾರೆ, ವರ್ಕರ್ ರೋಲ್ ಅಂಡ್ ವೆಬ್ ರೋಲ್ ಇನ್ಸ್ಟೆನ್ಸಸ್ ಅಂತ. ವರ್ಕರ್ ರೋಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವರ್ಕರ್ ರೋಲ್ ಅಲ್ಲಿ ರಿಸೀವ್ ಮೆಸೇಜಸ್ ಫ್ರಮ್ ದಿ ವೆಬ್ ರೋಲ್. ವೆಬ್ ರೋಲ್ ಅವರಿಂದ ಮೆಸೇಜಸ್ ರಿಸೀವ್ ಮಾಡುತ್ತೆ. ಆಮೇಲೆ ಡಿಫ್ರೆಂಟ್ ಕಂಟ್ರೋಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸೊ ದೇ ವಿಲ್ ಹ್ಯಾವ್ ಮ್ಯಾನೇಜ್ ಆಲ್ ಸ್ಟೋರೇಜ್ ಸರ್ವರ್ಸ್ ಅಂಡ್ ವರ್ಚುವಲ್ ಮಷೀನ್ಸ್ ಆನ್ ಫಿಸಿಕಲ್ ಮಷೀನ್ಸ್ ಮ್ಯಾನೇಜ್, ಅದು ಡೇಟಾ ಸೆಂಟರ್ ಅಲ್ಲೇ ಮ್ಯಾನೇಜ್ ಮಾಡ್ತಾರೆ. ಅದೇ ತರ Force.com ಅಂತ ಇದೆ. ಪಾಪ್ಯುಲರ್ ಟೆಕ್ನಾಲಜೀಸ್ ರಿಗಾರ್ಡಿಂಗ್ Force.com ಮೆಟಾ ಡೇಟಾ ಅಂಡ್ ಮಲ್ಟಿ ಟೆನೆನ್ಸಿಯನ್ನು ಸಪೋರ್ಟ್ ಮಾಡ್ತಾರೆ ಇವರು. ಸೊ ದಿ ಏಮ್ ಆಫ್ Force.com ಏನಪ್ಪಾ ಅಂತ ಹೇಳಿದ್ರೆ ಟೇಕ್ ಕೇರ್ ಆಫ್ ಆಲ್ ದಿ ರಿಕ್ವೈರ್ಮೆಂಟ್ಸ್ ದಟ್ ಆರ್ ನೆಸೆಸರಿ. ದೇರ್ ಬೈ ಯೂಸರ್ಸ್ ಹ್ಯಾಸ್ ಟು ಫೋಕಸ್ ಆನ್ ಓನ್ಲಿ ಅಪ್ಲಿಕೇಶನ್ ಡಿಸೈನ್ ಮೇಲೆ ಫೋಕಸ್ ಮಾಡಬೇಕು. ಸೊ ಪವರ್ಫುಲ್ ಮತ್ತೆ ಸ್ಕೇಲೇಬಲ್ ಇದು, ಆಲ್ಸೋ ಸೆಕ್ಯೂರ್ ಕ್ಲೌಡ್ ಪ್ಲಾಟ್ಫಾರ್ಮ್. ಸೊ ಲೈಕ್ ದಿಸ್ ದೇರ್ ಆರ್ ಮೆನಿ offerings here. Companies those offer platform as a service. So with that we have come to the end of this session. So in this session we have learned about management governance as a service and platform as a service. So it's a question and answer time.